ನಿಬಂಧನೆ 1 4 ಮತ್ತು 8ನೇ ಪದಗಳ ಮೊತ್ತ 24. 4 ಅಂದರೆ ಏನಾಗಬೇಕು, A4 ಪ್ಲಸ್ A8 = 24. ಈಗ 4ನೇ ಪದಕ್ಕೆ ಆದರ್ಶ ರೂಪ A ಪ್ಲಸ್ 3D ಪ್ಲಸ್ 8ನೇ ಪದಕ್ಕೆ ಆದರ್ಶ ರೂಪ A ಪ್ಲಸ್ 7D = 24. ಎಗೆ ಎ ಸೇರಿಸಿದ್ರೆ A ಪ್ಲಸ್ ಎ 2A, 7ಕ್ಕೆ 3 7D ಪ್ಲಸ್ 3D 10D = 24. ಇದರಲ್ಲಿ ಕೆಲವರು ಏನು ಮಾಡ್ತಾರೆ, 2ಅನ್ನು ಸಾಮಾನ್ಯ ತೆಗಿತಾರೆ, ಇನ್ನು ಕೆಲವರು ಹಾಗೆ ಇಟ್ಕೋತಾರೆ. ಈ ಸದ್ಯಕ್ಕೆ ನಾವು ಹಾಗೆ ಇಟ್ಕೊಳ್ಳೋಣ. 6ನೇ ಪದ ಮತ್ತು 10ನೇ ಪದ 2ನೇ ನಿಬಂಧನೆ ಮೊತ್ತ 44. ಆವಾಗ 6ನೇ ಪದಕ್ಕೆ A ಪ್ಲಸ್ 5D ಆದರ್ಶ ರೂಪ ಆದರೆ 10ನೇ ಪದಕ್ಕೆ A ಪ್ಲಸ್ 9D ಆದರ್ಶ ರೂಪ ಆಗ್ತದೆ. A ಪ್ಲಸ್ ಎ 2A 9 ಪ್ಲಸ್ 5 14D = 44. ಇದರಲ್ಲೂ ಕೂಡ ನಾವು 2ಅನ್ನು ಸಾಮಾನ್ಯ ತೆಗಿಬೋದು, ಇಲ್ಲ ಹಾಗೆ ಇಟ್ಕೊಳ್ಬೋದು, ನಮ್ಮ ಇಷ್ಟ. ಈ ಸದ್ಯಕ್ಕೆ ಹಾಗೆ ಇಟ್ಕೊಳ್ಳೋಣ, ಕನ್ಫ್ಯೂಷನ್ ಆಗಲಿಕ್ಕೆ ಬೇಡ. ಈಗ 1 ಮತ್ತು 2ಅನ್ನು ನಾವು ಒಂದರ ಕೆಳಗಡೆ ಒಂದು ಬರ್ಕೊಳ್ಳೋಣ ಸಮೀಕರಣಗಳನ್ನ. 2A ಪ್ಲಸ್ 14D = 44, 2A ಪ್ಲಸ್ 10D = 24. ಸಮೀಕರಣ 1, ಸಮೀಕರಣ 2. ಚಿಹ್ನೆ ಬದಲಾಯಿಸ್ಬಿಟ್ಟು A 2A ಕ್ಯಾನ್ಸಲ್. 14ರಲ್ಲಿ 10 ಹೋದರೆ 4D, 44ರಲ್ಲಿ 24 ಹೋದರೆ 20. ಸೊ D = 20/4, D = 4 × 20. ಸಾಮಾನ್ಯ ವ್ಯತ್ಯಾಸ 5 ಆಯಿತು. ಈಗ ಎ ಕಂಡುಹಿಡಿಬೇಕು, ಯಾಕೆಂದರೆ ಶ್ರೇಣಿಯ ಮೊದಲ 3 ಪದ ಏನು ಅಂತ ಕೇಳಿದ್ದಾರೆ. ಎ ಕಂಡುಹಿಡಿಕೆ ಯಾವ್ದಾದ್ರು ಒಂದು ಸಮೀಕರಣವನ್ನು ತಗೊಂಡ್ಬಿಟ್ಟು ಸಮೀಕರಣ 1ಅನ್ನೇ ತಗೊಳ್ತಾ ಇದ್ದೀನಿ. 2A ಪ್ಲಸ್ 10D = 24. ನಿಮ್ಮ ಮನೆಯಲ್ಲಿ ಪ್ರಯತ್ನ ಪಡುವಾಗ 2ನೇ ಸಮೀಕರಣ ತಗೊಂಡು ಮಾಡಿ. 2A ಪ್ಲಸ್ 10, D ಎಷ್ಟು 5, 10 × 5 24. 2A = 24, 15 50. ಸೊ 2A = 50ರಲ್ಲಿ 24, ಇಬ್ಬರಲ್ಲಿ ಅಣ್ಣವರು 50 ಮೈನಸ್ ಇದೆ, 50ರಲ್ಲಿ 24 ಕಳೆದ್ರೆ 26. A = -26/2, A = -13. ಮೊದಲನೇ ಪದ ಆದ್ದರಿಂದ A1 = A = -13. ಎರಡನೇ ಪದ A2 = A1 ಪ್ಲಸ್ D. A1 ಅಂದರೆ -13 ಪ್ಲಸ್ D ಅಂದರೆ 5. ಸೊ A2 = 13ರಲ್ಲಿ 5 ಅಂದರೆ -8. ಮೂರನೇ ಪದ A2 ಪ್ಲಸ್ D. ಎರಡನೇ ಪದಕ್ಕೆ D ಸೇರಿಸಿದ್ರೆ ಮೂರನೇ ಪದ A3. A2 -8 ಪ್ಲಸ್ ಸಾಮಾನ್ಯ ವ್ಯತ್ಯಾಸ 5 ಮೈನಸ್. ಸೊ ಶ್ರೇಣಿ ಏನಾಗುತ್ತೆ, -13, -8, -3 ಅಂತ ಕೊನೆಗೆ ಇಲ್ಲಿ ಬರೆದುಬಿಡೋಣ.